ನಮಸ್ಕಾರ. ವಿಪನ್ಯಾಸ ಏನು ಅಂತಂದರೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಲು ಮೂಲ ವಿಚಾರ ಎಲ್ಲೋ ಚಿಕ್ಕಬಳ್ಳಾಪುರ, ಕೋಲಾರ, KGF ಅಲ್ಲಿ ಕೆಲಸ ಮಾಡೋರು ಅಲ್ಲಿ 4:30 ಅಥವಾ 5 ಗಂಟೆಗೆ ಸೈನ್ ಆಫ್ ಮಾಡಿ ಅಂದರೆ ಕೆಲಸವನ್ನು ಬಿಟ್ಟು ರಾಜಾಜಿನಗರದ್ದೊಂದು ಓದಿ ಡಿಪ್ಲೊಮಾ ಪಾಸ್ ಮಾಡಿದ್ದಾರೆ. ಸೊ ಇದೊಂದು ಸಾಕು ಸ್ಕ್ಯಾಮ್ ಆಗಿದೆ ಇದರಲ್ಲಿ ಅಂತ ಹೇಳೋದಕ್ಕೆ. ಬೇರೆ ಇನ್ನೇನು ದೊಡ್ಡ ಮಟ್ಟಕ್ಕೆ ಥಿಂಕ್ ಮಾಡೋದಿಲ್ಲ. ಇಂತಹ ಸಿಂಪಲ್ ಕಾಮನ್ ಸೆನ್ಸನ್ನು ಕಳೆದುಕೊಂಡಿರುವಂತಹ MD ಅವರಿಗೆ ನಾವು ನೇರವಾಗಿ ಪ್ರಶ್ನೆ ಕೇಳಕ್ಕೆ ಬಯಸ್ತೀವಿ. ನಿಜವಾಗ್ಲೂ ಒಬ್ಬ ಮನುಷ್ಯ ಓದಿಕೊಂಡು ನಾಡಗಿರಿ ಕಾಲೇಜಿಗೆ ಬಂದು ಸ್ಟಡಿ ಮಾಡ್ಬೋದಾ ಅಂತ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಒಂದು ರಚನಾ ಕಮಿಟಿಯನ್ನು ಸೃಷ್ಟಿಸಿ ಆ ಕಮಿಟಿಯಲ್ಲಿ ಪ್ರೂವ್ ಆಗಿದೆ ಇವರು ದುಡ್ಡನ್ನು ತಗೊಂಡಿದ್ದಾರೆ, ಎಕ್ಸಾಮ್ ಹಾಲಲ್ಲಿ ಫೋನ್ಪೇ ಗೂಗಲ್ ಪೇ ಆಗಿದೆ. ಆ ಗೂಗಲ್ ಪೇ ಆಗಿರೋದನ್ನು ಇವ್ರು ಹೇಳ್ತಾರೆ ಇಲ್ಲ ನಾವು ಸಾಲ ಪಡೆದೆ ಅಂತ. ಸ್ಟೂಡೆಂಟಿಂದ ಸಾಲ ಪಡೆಯೋದು ಇಲ್ಲೀಗಲ್ ಅನ್ನೋದನ್ನು ಇವರು ಕಮಿಟಿಯಲ್ಲಿ ಅದನ್ನು ಸ್ಪಷ್ಟ ಮಾಡಿದ್ದಾರೆ. ಸೊ ಅವರ ಹೆಸರುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಅವ್ರಿಗೆ ಒಂದು ರೆಸ್ಪೆಕ್ಟ್ಫುಲ್ ಆಗಿರುತ್ತೆ ಅವರಂತ. ಪಾಪಣ್ಣ ಅಂತ, ಮುರಳಿ, ಅವಿನಾಶ್ ರೆಡ್ಡಿ, ಶಿವರೆಡ್ಡಿ, ಶಂಕರ್ ಹರವ, ರಜನಿ PS, ಅಜಿತ್ ಕುಮಾರ್, ಇವರೆಲ್ಲ ನಾರ್ತ್ ಇಂಡಿಯನ್ಸೇ. ಚೇತನ್ MD, ನಾರ್ತ್ ಕನ್ನಡ, ಕೊರಪ್ಪ ಮತ್ತು ಸಿದ್ದಪ್ಪ ಕುಮಾರಿ, ಆಮೇಲೆ ಶಿವಾಜಿ AS. ಸೊ ಇವರೆಲ್ಲರೂ ಆಲ್ಮೋಸ್ಟ್ ಬಂದಿರೋರು 95 ಕಿಲೋಮೀಟ್ರು, 62 ಕಿಲೋಮೀಟ್ರು, 70 ಕಿಲೋಮೀಟ್ರು ಇಲ್ಲಿಂದ. ಆ್ಯಂಡ್ ಅತಿ ಇಂಪಾರ್ಟೆಂಟಾಗಿ ವೆಂಕಟಾಚಲಪತಿ ಅವರು ಹೇಳಿದಂಗೆ ನೀವು ಸ್ಟಡಿ ಮಾಡಬೇಕು ಅಂದರೆ ರೇಡಿಯಸ್ಸು ಕಾಲೇಜು 50 ಕಿಲೋಮೀಟ್ರ್ ಒಳಗಿರಬೇಕು. ಯಾಕೆಂದರೆ ನೀವು ಕೆಲಸ ಮಾಡ್ತಾ ಇರ್ತೀರಿ, ಈವ್ನಿಂಗ್ ಕಾಲೇಜಿಗೆ ಹೋಗಬೇಕು ಅಂದರೆ ನೀವು ಹೋಗಿ ಬರೋ ಥರ ಇರಬೇಕು, ಸ್ಟಡಿ ಮಾಡ್ತಾ ಥರ ಇರಬೇಕು. ಈ 2 ಅವರಲ್ಲಿ ಅವ್ರು ಹೋಗಿರೋ ಸಾಧ್ಯತೆಯೇ ಇಲ್ಲ. ಹೋಗಿ 95%, 98% ತೆಗೆದಿದ್ದಾರೆ ಅಂತಂದರೆ ಇದು ಗಿನ್ನಿಸ್ ರೆಕಾರ್ಡ್ ಹಾಕಬೇಕು. ದುರದೃಷ್ಟ ಇವ್ರಿಗೆ JE ಪೋಸ್ಟನ್ನು ಕೊಡ್ತಾ ಇದೆ ನಮ್ಮ ಸರ್ಕಾರ. ಇಂತಹ JEಗಳು ಏನು MB ಬುಕ್ನ ಬರೀಬೋದು, ಏನು ನಮ್ಮ ಸಮಾಜನ ಉದ್ಧಾರ ಮಾಡ್ಬೋದು, ಇಲ್ಲ ಎಷ್ಟು ಮಟ್ಟಿಗೆ ಬೆಸ್ಕಾಂ ಅಥವಾ KPTCಯಲ್ಲೂ ಇನ್ನೂ ದೊಡ್ಡ ಮಟ್ಟಕ್ಕೆ ಇಂಪ್ರೂವ್ ಆಗುತ್ತೆ ಅಂತ ವೀಕ್ಷಕರು ಹಾಗೂ ಜನರು ನೋಡಿ ನಿರ್ಧಾರ ಪಡಲಿ. ಸರ್ಕಾರ ನಿಜವಾಗ್ಲೂ ನಾಚಿಕೆಗೀಡಾಗಬೇಕು. ಇಂತಹ ಅಧಿಸೂಚನೆಗಳನ್ನ ಈಗಲಾದರೂ ನಿಲ್ಲಿಸಿಲ್ಲ ಅಂತಂದರೆ ನಾವು ಪ್ರತಿಭಟನೆ ಮಾಡೋ ಸೆಕೆಂಡ್ರಿ, ಪ್ರೈಮರಿ ಅಂಶದಲ್ಲಿ ನಾವು ಹೇಳ್ತಾ ಇದ್ದೀವಿ ನೋಡ್ರಿ ಇದು ಶೇಮ್ಫುಲ್ ಆ್ಯಕ್ಟ್ ಅಂತ. ಇದನ್ನು ಬಿಟ್ಟು ಏನಾದರೂ ಅಧಿಸೂಚನೆಯನ್ನು ಮಾಡಿ ಇವ್ರನ್ನ ನಿಜವಾಗ್ಲೂ ನೇಮಕಾತಿ ಮಾಡಿದ್ರೆ ನಮ್ಮ ಸರ್ಕಾರದಲ್ಲಿ ಎಲ್ಲ ಅಂಗಗಳು ಸತ್ತೋಗಿದೆ ಅಂತ ಅರ್ಥ. ಸೊ ಹಾಗಾಗಿ ನಮ್ಮ ಸಂಸ್ಥೆ ಏನಿದೆ ನಾವು ಘಂಟಾಘೋಷವಾಗಿ ಹೇಳ್ತೀವಿ, ಈ ಪ್ರಕರಣವನ್ನು ಇಲ್ಲಿಗೆ ಕೈ ಬಿಡುವುದಿಲ್ಲ. ಈ ಅಧಿಸೂಚನೆಯನ್ನು ಕ್ಯಾನ್ಸಲ್ ಮಾಡಬೇಕು. ಹಾಗೂ ಇಂತಹ ಫ್ರಾಡ್ಗಳೇನಿದ್ದಾರೆ ಅಥವಾ ಫೇಕಾಗಿ ಏನು ಪಾಸ್ ಮಾಡ್ಕೊಂಡು ಬಂದಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿ ಕೆಲಸದಿಂದಲೇ ತೆಗೆದುಹಾಕಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಪತ್ರಿಕಾಗೋಷ್ಠಿ ಮೂಲಕ. ಇಲ್ಲಿ ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ವೇದಿಕೆ ಪರವಾಗಿ ನಮಸ್ಕಾರ ಮತ್ತು ಸ್ವಾಗತನ ಕೋರ್ತಾ ಇದ್ದೀವಿ. ಈಗ ವಿಚಾರ ಏನು ಅಂತಂದರೆ, ಬೆಸ್ಕಾಂ ವ್ಯಾಪ್ತಿಯಲ್ಲಿ ಒಂದು ನೇಮಕಾತಿ ಆದೇಶನ ಪ್ರಕಟಣೆ ಮಾಡಿದ್ದಾರೆ. ನೇಮಕಾತಿ ಆದೇಶ ಏನು ಅಂತ ಅಂದರೆ 10% ಇನ್ ಸರ್ವಿಸ್ ಕೋಟಾ ಅಂತ ಅದನ್ನು ಹೇಳ್ತಾರೆ ಅವರು. ನನಗೆ ಗೊತ್ತಿದ್ದಾಗೆ ಬರೀ ಬೆಸ್ಕಾಮಲ್ಲಿ ಮಾತ್ರ ಈ ಆಪ್ಷನ್ ಇದೆ, KPTCಯಲ್ಲೂ ಬೆಸ್ಕಾಮಲ್ಲಿ. ಬೇರೆ ಇಲಾಖೆಗಳಲ್ಲಿ ಈ ವ್ಯವಸ್ಥೆ ಇಲ್ಲ. ಈ ವ್ಯವಸ್ಥೆ ಇಲ್ಲಿ ಯಾಕೆ ತಂದರು ಅಂತ ನಮಗೂ ಗೊತ್ತಿಲ್ಲ. ಇನ್ನು ಮುಂದಕ್ಕೆ ಕೇಳಿ ತಿಳ್ಕೋಬೇಕು. ಇದರಲ್ಲಿ ಏನಾಗಿದೆ ಅಂತಂದರೆ 10% ಇವಾಗ 10th ಪಾಸ್ ಮಾಡಿ ಯಾವುದೋ ಒಂದು ಕೆಲಸಕ್ಕೆ ಅಸಿಸ್ಟೆಂಟು ಅಥವಾ ಲೈನ್ಮೆನ್ನು ಯಾವುದೋ ಒಂದು ಹುದ್ದೆಗೆ ಸೇರ್ಕೊಂಡ್ಬಿಡ್ತಾರೆ. ಅವರು ಆಮೇಲೆ ಏನು ಮಾಡ್ತಾರೆ ಅಂತಂದರೆ ಡಿಪ್ಲೊಮಾ ಕೋರ್ಸಿಗೆ ಜಾಯ್ನ್ ಆಗಿಬಿಡ್ತಾರೆ. ಡಿಪ್ಲೊಮಾ ಕೋರ್ಸು ಜಾಯ್ನ್ ಆಗಬೇಕು ಅಂತಂದರೆ ಕ್ರೈಟೀರಿಯಾಸ್ ಇದೆ. ಏನು ಅರ್ಬನ್ನಲ್ಲಿರಬೇಕು ಅಂತ AICTE ಗೈಡ್ಲೈನ್ಸ್ ಇದೆ. ಅಂದರೆ ಕಾಲೇಜಿಂದ 50 ಕಿಲೋಮೀಟರ್ ಒಳಗಡೆ ಇರೋಂಥ ವಿದ್ಯಾರ್ಥಿಗಳು ಅಥವಾ ಯಾವ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ ಆ ಕೆಲಸದಿಂದ 50 ಕಿಲೋಮೀಟರ್ ಒಳಗಡೆ ರೇಡಿಯಸಲ್ಲಿ ಕಾಲೇಜ್ ಇರಬೇಕು. ಕಾರಣ ಏನು ಅಂತಂದರೆ ಅವರು ಯಾವುದೇ ಕಾರಣಕ್ಕೂ ರಜೆ ಹಾಕ್ಬಿಟ್ಟು ಕೆಲಸಕ್ಕೆ ಕಾಲೇಜಿಗೆ ಬರೋವಾಗಿಲ್ಲ. ಕೆಲಸ ಮಾಡಬೇಕು ಪ್ರತಿದಿನ. ಕೆಲಸ ಆದಮೇಲೆ ಕಾಲೇಜಿಗೆ ಬರಬೇಕು. ಇವರು ಇಲ್ಲಿ ಏನಾಗಿದೆ, ಬಂದು ಇಲ್ಲಿ ಸೇರ್ಕೊಳ್ಳುವಂಥವರು ಲೈನ್ಮೆನ್ಗಳಾಗಿ, ಅಸಿಸ್ಟೆಂಟ್ಗಳಾಗಿ ಅಥವಾ ಗ್ರೂಪ್ D ಆಗಿ ಸೇರ್ಕೊಂಡಿರ್ತಾರೆ.
ಬಂದು ಕೆಲವೊಂದು ಕಾಲೇಜುಗಳಿದೆ, ವಿಶೇಷವಾಗಿ ಅದರಲ್ಲಿ ನಾಡಗೀರ್ ಕಾಲೇಜ್ ಅಂತ ರಾಜಾಜಿನಗರದಲ್ಲಿ ಇರುತ್ತೆ ಅದು. ಅಲ್ಲಿ ಬಂದು ಅಡ್ಮಿಷನ್ ತೊಗೊಂಡ್ಬಿಡ್ತಾರೆ. ಇವ್ರಿಗೆ ಕೆಲವರು ಹೆಸರುಗಳನ್ನು ನಾನು ಹೇಳ್ತೀನಿ. ಅವರೆಲ್ಲನೂ ಕಾಲೇಜಿಗೆ ಅಡ್ಮಿಷನ್ ಆಗೋಕ್ಕೆ ಅಥವಾ ಅಪ್ಲಿಕೇಶನ್ ಹಾಕೋಕ್ಕೆ ಅನರ್ಹರು. ಆದರೆ ಅವ್ರದ್ದು ಪರ್ಸೆಂಟೇಜು 95%, 98% ತೊಗೋತಾರೆ. ತಾವೆಲ್ಲ ಓದಿರ್ತೀರಿ, ನಾವೆಲ್ಲ ಡಿಗ್ರಿ ಮಾಡಿದ್ದೀವಿ, LLB ಮಾಡಿದ್ದೀವಿ, ನಾವೆಲ್ಲ 50-60% ಕಾಲೇಜುಗಳಿಗೆ ರೆಗ್ಯುಲರಾಗಿ ಓದೋವಾಗಲೇ ಡಿಪ್ಲೊಮಾ ಆಗಲಿ ಇಂಜಿನಿಯರಿಂಗ್ ಆಗಲಿ ರ್ಯಾಂಕ್ ತೊಗೊಳ್ಳೋರು ಸಹ 85-90% ಅಷ್ಟೇ ತೊಗೊಂಡಿರ್ತಾರೆ BE-ಗಳಲ್ಲಿ. ಇವರು ಡಿಪ್ಲೊಮಾದಲ್ಲಿ 98, 97, 95%. ಕಾರಣ ಏನು ಅಂತಂದರೆ ಇವರು ಎಕ್ಸಾಮ್ ಬರೆಯೋದೇ ಇಲ್ಲ, ಅಲ್ಲಿ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ. ಆ ನಾಡಗೀರ್ ಕಾಲೇಜಲ್ಲಿ ಸಿಗಾಕ್ಕೊಂಡು ಆ ಎಕ್ಸಾಮ್ ನಡೆಯುವಂಥ ದಿವಸನೇ ಫೋನ್ಪೇಗಳು ಮಾಡಿರ್ತಾರೆ ಸ್ಟೂಡೆಂಟ್ಸು. ಅದೆಲ್ಲನೂ ವಿಚಾರಿಸಿ ತನಿಖೆ ಮಾಡಿದವಾಗ ಅಲ್ಲಿರೋಂಥ ಸ್ಟಾಫ್ ಏನು ಹೇಳ್ತಾರೆ ಅಂದರೆ, ನಾವು ಸಾಲದ ರೂಪದಲ್ಲಿ ತೊಗೊಂಡಿದ್ದೀರಿ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ.